ನಾವು ಸಿಗ್ಬೇಕಂತ ಹೋಗ್ತಾ ಇದೀವಿ. ಅದು ಹಿಡ್ಕೊಳಕ್ಕೆ ಇವನಿಗೆ ಸಿಗ್ತಾ ಇಲ್ಲ ಎರೆಹುಳ. ಸೊ ಇಟ್ಸ್ ಬ್ಯಾಡ್ ನ್ಯೂಸ್. ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಇವಾಗ ನಮ್ಮ ಮಾಸ್ಟರ್ ಪೀಸ್ ಎಂಟ್ರಿ ಆಗ್ತಾ ಇದೆ. ಇದು ಇಲ್ಲಿ ಎರೆಹುಳ ಹಿಡ್ಕೊಳ್ಳೋದಕ್ಕೆ. ಓಯ್ ನೋಡ್ರೋ ನೋಡ್ರೋ ನೋಡ್ರಿ, ಎರೆಹುಳ ಸಿಕ್ತು. ಎಂತವಾದ್ರೂ ಓಕೆ. ಎಲ್ಲ ಕೊಂತಿಹಳ್ಳಿ ಕೆರೆ ಈ ಕೆರೆ ಆ್ಯಕ್ಚುಲಿ ಯಾರೋ ಬೇರೆಯವ್ರು ತೊಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಾದರೆ ನಮಗೆ ಚಪ್ಪಲಿ ತಂದು ಹೊಡಿತಾರೆ. ಹಾಡು ಎಂತ ಗೊತ್ತಾ, ತುಂಬ ಹೊತ್ತಾದ್ಮೇಲೆ ಮತ್ತೆ ಎರಡನೇದು ಮೀನು ಬಿದ್ದಿದೆ. ಆಫ್ಟರ್ 4 o'clock ನಾವು ಹಿಡ್ದಿರೋದು ಬರೀ 2 ಮೀನು. ಸೊ ಬಾಯ್ ಬಾಯ್, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಗೌಡ್ತಿ ಫ್ಯಾಮಿಲಿ ವ್ಲಾಗ್ಸ್. ಆದರೆ ಮೀನು ಹಿಡಿಯೋಕ್ಕಂತ ಹೋಗ್ತಾ ಇದ್ದೀವಿ. ಆದರೆ ಇವನು ಅದೇ ಮೀನು ಹಿಡಿಯೋಕ್ಕೆ ಫಸ್ಟ್ ಪ್ರೋಸೆಸ್ ಇರುತ್ತಲ್ಲ, ಎರೆಹುಳ ಹಿಡ್ಕೊಳ್ಳೋದು. ಅದು ಹಿಡ್ಕೊಳ್ಳೋಕ್ಕೆ ಇವನಿಗೆ ಸಿಗ್ತಾ ಇಲ್ಲ ಎರೆಹುಳ. ಸೊ ಇಟ್ಸ್ ಬ್ಯಾಡ್ ನ್ಯೂಸ್. ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಇವಾಗ ನಮ್ಮ ಮಾಸ್ಟರ್ ಪೀಸ್ ಎಂಟ್ರಿ ಆಗ್ತಾ ಇದೆ. ಇದು ಇಲ್ಲಿ ಎರೆಹುಳ ಹಿಡ್ಕೊಳ್ಳೋದಕ್ಕೆ. ಸೊ ನಮ್ಮ ಮಾಸ್ಟರ್ ಪೀಸು ಹೊಸ ಕಟ್ಟಾಗ್ತಿದ್ದಾರೆ. ಹೊಸ ಎಮ್ಮೆ ನೋಡ್ಕೊಳ್ಳೋರು ಇವರು. ಇವರೇ ಎಲ್ಲದಕ್ಕೂ ಸೈ. ಇವು ನನ್ನ ಮಗ ಇಡಿಯಟ್ಟಿದ್ದಾನೆ. ಇವನ ಕೈಯಲ್ಲಿ ಏನೂ ಆಗಲ್ಲ ಗೈಸ್. ಪಾತ್ರೆ ತೊಳೆದಿಲ್ಲ ನಾನು, ಬೆಳಗ್ಗೆ ವಿಲ್ಲ ಇಕ್ಕೊಂಡು ಕೂತಿದ್ದೀನಿ. ಗಗನಿ ಬಾರ, ಇದು ನಾನು ಲಿಕ್ಕು. ಎಲ್ಲೋ ಯಪ್ಪ ಹುಡುಕಿ ಹುಡುಕಿ. ಓಯ್ ನೋಡ್ರೋ ನೋಡ್ರೋ ನೋಡ್ರಿ, ಎರೆಹುಳ ಸಿಕ್ತು ಎರೆಹುಳ ಸಿಕ್ತು ಅಂತ. ಓ ಇಲ್ಲೊಂದ್ಸಲ ಹಾಕಿ ಹುಲ್ಲು ಸಿಗುತ್ತೆ. ಅಲ್ಲಿ ಇನ್ನೊಂದು ಐತ್ಕಣೋ ದೀಪ. ಹೊರಟೆವು ನಾವು ಮೀನು ಬೇಟೆಗೆ. ಎರ್ಬಳ ತಿನ್ಬೇಕಂತೆ. ಬರ್ಬೋದು. ನಂಗೆ ಇನ್ನೂ ಶೂರ್ ಇಲ್ಲ ಇವ್ರು ಹಿಡ್ಕೊಡ್ತಾರೆ ಅಂತ ಎಲ್ಲ. ಆದರೂ ಏನೋ ಸಾಹಸ ಮಾಡಿ ಹೊರಟಿದ್ದೀವಿ. ಹಾಂ ಎಂಥವಾದ್ರೂ ಓಕೆ. ಎಲ್ಲ ಏನೋ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ದಿಲೀಪ್ ಅವರು. ಇಷ್ಟುವರೆಗೂ ಇದ್ದವ್ರು ಯಾರೂ ಕಾನ್ಫಿಡೆನ್ಸ್ ಕೊಡ್ತಾ ಇರಲಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಕೊಂತಿಹಳ್ಳಿ ಕೆರೆ. ಅದೇನು ಹಿಡಿತಾರೋ ಅದೇನು ಗೊತ್ತೇನೋ ಗೈಸ್, ನನಗಂತೂ ಗೊತ್ತಿಲ್ಲ. ಬಟ್ ಏನೋ ಒಂದು ಹೋಪ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವ್ನು ಹೊಲ್ಡಿಸ್ಕೊಂಡು ಕರ್ಕೊಂಬರೋ ಅಷ್ಟರಲ್ಲಿ ನಾವೇ ಎಲ್ಲ ಮಾಡಬೇಕು. ಈ ಎಲ್ಲ 12 ಗಂಟೆಯಿಂದ ಸಾಹಸಪಟ್ಟು 2:15 ಆಗಿತ್ತು ಮೀನು ಹಿಡಿಯೋಕ್ಕೆ ಬರೋ ಅಷ್ಟರಲ್ಲಿ. ಇವಾಗ ಬೀಳಲಿಲ್ಲ ಅಂದರೆ, ಅಕಸ್ಮಾತ್ ಒಂದೂ ಬೀಳಲಿಲ್ಲ ಅಂದರೆ ಇವರೆಲ್ಲ ಎದ್ದು ಹೋಗ್ತಾರೆ. ಇವಾಗ ಈ ಕಡೆ ಮೂಲೆಗೆ ಹಾಕವನೆ, ಇವನು ಈ ಕಡೆ ಮೂಲೆಯಲ್ಲಿ ಹಾಕವನೆ. ಅವನಿನ್ನ ರೆಡಿ ಮಾಡ್ತಾವನೆ. ಯಾವ್ದು ಸಿಗುತ್ತೋ ದೇವರಾಣೆ ಗೊತ್ತಿಲ್ಲ. ಇವನ ಜೊತೆ ಬಂದಾಗೆಲ್ಲ ಒಂದು ಇವನಿಗೆ ಸಿಕ್ಕಿಲ್ಲ. ಬಟ್ ಗೊತ್ತಿಲ್ಲ ಇವಾಗ ಏನಾಗುತ್ತೆ ಅಂತ. ಅವನ ಹತ್ರಕ್ಕೆ ಹೋಗ್ತೀವಿ ರೆಡಿ. ಗಾಣಕ್ಕೆ ಎರೆಹುಳು ಸಿಗಾಕ್ಸಿ ಈ ಥರ ಎಸೆದ ಸಿಗುತ್ತೆ. ಈ ಥರ ಎಸೆದ್ರೆ ಮೀನು ಸಿಗುತ್ತೆ. ನಾನಂತೂ ಕಾಯ್ಕೊಂಡು ಕೂತ್ಕೊಳ್ತೀನಿ. ದೀಪ ನೀನು ಆ ಕಡೆಗೆ ಹೋಗಿ ನೋಡಬೇಕಿತ್ತು. ಕವರ್ ತಂದಿದ್ದೆ ನಾನು. ಎಲ್ಲ ನೀನು ಎಲ್ಲಿ ಇಟ್ಟೆ? ವಾವ್ ಇಟ್ಸ್ ಬ್ಯೂಟಿಫುಲ್. ಕವರ್ ಹಾಕೊಂಡು ಕೆರೆ ಆ್ಯಕ್ಚುಲಿ ಯಾರೋ ಬೇರೆಯವ್ರು ತೊಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಾದರೆ ನಮಗೆ ಚಪ್ಪಲಿ ತಂದು ಹೊಡಿತಾರೆ. ಹಾಡು ಹಗಲಲ್ಲೇ ಕಳ್ತನ ಮಾಡ್ತಾಯಿದ್ದೀವಿ. ಐ ಆಮ್ ಹ್ಯಾಪಿ. ಫಸ್ಟ್ ಫಿಶ್. ಇವಾಗ ಇನ್ನೊಂದು ಆಗ್ತಿದ್ದಾನೆ. ಖುಷಿ ಆಗ್ತಿದೆ ಒಂದೊಂದು ಸಿಕ್ಕಿದಾಗ. ಆದರೆ ಫಸ್ಟು ಒಂದು ಸಿಗೋವರೆಗೂ ಅಲ್ವಾ, ಒಂದು ಸಿಕ್ಕಿದ ತಕ್ಷಣ ಏನೋ ಒಂದು ಹೋಪ್ ಬಿಲ್ಡ್ ಆಗುತ್ತೆ ಸಿಗುತ್ತೆ ಅಂತ. ಓ ಅಣ್ಣ ಎಸ್ದ.
ನಮ್ಮ ಫಿಶರಿಂಗ್ ನೀವೇ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡ ಕೆರೆಯಲ್ಲಿ ಇಷ್ಟು ಚಿಕ್ಕ ಮೀನು ಸಿಕ್ಕಿದೆ. ನಾವೇನು ಹಿಡಿಯಲ್ಲ, ಸುಮ್ಮನೆ ಮಾತಾಡೋದಷ್ಟೇ. ನಮ್ಮ ಬಾಸ್ ಅಲ್ಲೋಗಿದ್ದಾರೆ. ಎಂತ ಗೊತ್ತಾ, ತುಂಬ ಹೊತ್ತಾದ್ಮೇಲೆ ಮತ್ತೆ ಎರಡನೇದು ಮೀನು ಬಿದ್ದಿದೆ. ಆಫ್ಟರ್ ಲಾಂಗ್ ಟೈಮ್ ಸೆಕೆಂಡ್ ಮೀನ್ ಇಸ್ ಫೈನ್. ತುಂಬ ಜಾಗಗಳನ್ನ ಚೇಂಜ್ ಮಾಡ್ಕೊಂಡು ಬಂದಾದ್ಮೇಲೆ ಈ ಮೀನು ಸಿಕ್ಕಿರೋದಿಲ್ಲಿ. ನಾವು ಆಡ್ಕೊತಾ ಇದ್ವಿ, ಅದು ಒಂದು ಮೀನು ಪಾಪ ಅದು ಬೈಕೊತಾ ಇದೆ, ನಾನು ಸಿಕ್ಬಿದ್ದಿದ್ದೀನಿ, ನಾನೇನು ಪಾಪ ಮಾಡಿದ್ನಲ್ಲ ಅದಕ್ಕೆ ಅಂತ ಇಬ್ಬರ ಜೊತೆಗೆ ಮಾತಾಡಿ ಮೀನು ಹಿಡ್ಕೊಟ್ಟಿದ್ದೀವಿ. ಇದನ್ನು ಹಾಕಿರುತ್ತಾ? ಎಷ್ಟು ಜಾಗ ಚೇಂಜ್ ಮಾಡ್ಕೊಂಡು ಆ ಮೂಲೆಯಿಂದ ಈ ಕಡೆ ಮೂಲೆಗೆ ಬಂದಿದ್ದೀವಿ. ಹಾಕ್ತೀಯಾ? ತಂಗಿ ಹಾಕ್ತಾಳಂತೆ. ಅಯ್ಯೋ ಇದು ಓಕೆ ಬಾಯ್, ಆಮೇಲೆ ಸಿಗ್ತೀನಿ ಗೈಸ್. ನಾನಂತೂ ಒಂದು ಹಿಡಿಲಿಲ್ಲ, ಬಿಸಿಲು ಗೈಸ್, ಅದಕ್ಕೆ ಬಾಯ್ 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 ಬಾಯ್. ದೇವ್ರಿ ಎಲ್ಲ ಪ್ರೇ ಮಾಡಿ ನಮಗೋಸ್ಕರ. ಬಿಟ್ಬಿಟ್ಟಿಯಲ್ಲೋ ದನ. ನಾವು ಬಂದಿದ್ದು 2:30ಗೆ, ಇವಾಗ ಆಲ್ರೆಡಿ 3:54, 4 o'clock. ನಾವು ಹಿಡ್ದಿರೋದು ಬರೀ 2 ಮೀನು. ಸೊ ತುಂಬ ಕಷ್ಟ ಇದೆ ಜೀವನ. ಬರಬೇಕಾದ್ರೆ ಏನೋ ಜೋಶಲ್ಲಿ ಬಂದುಬಿಟ್ವಿ. ಮನೇಲೆಲ್ಲ ಹೇಳಿದ್ರು ಚಿಕನ್ ತಗೊಂಬಂದು ಮಾಡ್ಕೊಂಡು ತಿನ್ಕೊಳ್ಳಿ ಅಂತ. ನಾವು ಅವ್ರ ಮಾತು ಕೇಳಲಿಲ್ಲ. ಇಟ್ಸ್ ಟು ಬ್ಯಾಡ್. ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲ. ಸೊ ಬಾಯ್ ಬಾಯ್, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್, ಸುಸ್ತಾಗಿದೆ ನನಗೆ. ಬಾಯ್ ಬಾಯ್ ಗೈಸ್. ಜೋಶೇ ಇಲ್ದಂತಾಗಿದೆ. ಈ ನಮ್ಮ ಅಣ್ಣನ ಮಾತು ಕೇಳ್ಕೊಂಡು ಬಂದು ನಂದೇನು ಕರ್ಮ. ಬಾಯ್. ಈ ವ್ಲಾಗ್ ಬಂದು ನಾವು ನಮ್ಮೂರಲ್ಲಿ ಸಂಡೇ ಹೊತ್ತು ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ, ಮೀನೆಲ್ಲ ಹಿಡ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ಬೇಕು ಅಂತ ಇತ್ತು. ಬಟ್ ನಮಗೆ ಅಷ್ಟು ಮೀನು ಸಿಗಲಿಲ್ಲ. ಸೊ ಸ್ವಲ್ಪ ಫ್ಲಾಪು ಸ್ವಲ್ಪ ಹಿಟ್ ಆಗಿದೆ. 1-2 ಮೀನು ಸಿಕ್ತು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡಿದ್ದೀರಾ ಅನಿಸುತ್ತೆ ನಾವು ಫಿಶರಿಂಗ್ ಹೆಂಗೆ ಮಾಡಿದ್ವಿ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.